ದ ಲೈನ್ ಥ್ರೂ ದ ಪಾಯಿಂಟ್ h,3 ಮತ್ತು 4,1 ಇಂಟರ್ಸೆಕ್ಟ್ಸ್ ದಿಸ್ ಲೈನ್ ಅಟ್ ಆ್ಯನ್ ಆ್ಯಂಗಲ್ ಆಫ್ 90 ಡಿಗ್ರಿ. ಸೊ ಇದು ನಿಮ್ಮ ಗಿವನ್, ಸರಿನಾ? ಇವಾಗ ಏನು ಕಂಡುಹಿಡಿಯೋದಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೆಚ್ ಕಂಡುಹಿಡಿಯೋದಕ್ಕೆ. ಸೊ ನಮ್ಮ ಹತ್ರ ಒಂದು ಅನ್ನೋನ್ ಇದೆ, ಹಾಗಾಗಿ ನಮ್ಮ ಹತ್ರ ನಮಗೆ ಒಂದು ಈಕ್ವೇಷನ್ ಬೇಕಾಗುತ್ತೆ. ಹೇಗೆ ಕಂಡುಹಿಡಿಯೋದನ್ನು ಅದೇ ಪ್ರಶ್ನೆ. ಒಂದು ಈಕ್ವೇಷನ್ ಸರಿ, ಇಲ್ಲಿಂದ ಬರುತ್ತದು ಈ ಪರ್ಪೆಂಡಿಕ್ಯುಲರ್ ರಿಲೇಷನ್ಶಿಪ್ಪಿಂದ. ಹುಡುಕಿ ಎಲ್ಲಿದೆ ಅಂಥೇಳಿ ಏನಂತಾರೆ ಹೇಳಿ. ಸೊ ಇಫ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ದೇ ಸ್ಲೋಪ್ಸ್ ವಿಲ್ ಮಲ್ಟಿಪ್ಲೈ ಟು -1. ಸೊ m1 into m2 ವಿಲ್ ರಿಸಲ್ಟ್ ಇನ್ -1. ಸೊ ಇದೇ ನಿಮ್ಮ ಐಡಿಯಾ. ಸೊ ಎರಡು ಲೈನ್ ಸ್ಲೋಪ್ನ ಕಂಡುಹಿಡಿದು ನಾವು ಉತ್ತರನ ಕಂಡುಹಿಡ್ಕೊಬೇಕಷ್ಟೆ. ಸೊ ಸ್ಲೋಪ್ ಆಫ್ 7x - 9y - 19 is equal to 0. ಸೊ ಇದು ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ y is equal to 7/9x ಪ್ಲಸ್ 19/9 ಅಲ್ಲ ಮೈನಸ್ ಬರ್ತದೆ. ಇದನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡಿ ಡಿವೈಡ್ ಮಾಡ್ತು ಅಂದರೆ ಇದು ಬರುತ್ತೆ. ಸೊ ಇವಾಗ ಆನ್ ಕಂಪೇರಿಂಗ್ ವಿತ್ y is equal to mx plus ce. So we have m1 is equal to 7/9 ಅಲ್ವಾ? ಸೊ ಸ್ಲೋಪ್ ಸಿಕ್ತು ನಮಗೆ. ಇವಾಗ ದ ಸ್ಲೋಪ್ ಆಫ್ ಲೈನ್ ಪಾಸಿಂಗ್ ದ ಪಾಯಿಂಟ್ಸ್ h,3 ಆ್ಯಂಡ್ 4,1. ಸೊ ಪಾಸಿಂಗ್ ವೈ ಅಂತ ಬರ್ತೀನಿ. ಸೊ ಏನಿರುತ್ತೆ, ಸಿಂಪಲು m2 ವಿಲ್ ಬಿ ಈಕ್ವಲ್ ಟು -m1/m1 ವಿಚ್ ಇಸ್ ಆಲ್ಸೋ ಈಕ್ವಲ್ ಟು Δy/Δx. ಈ ರಿಲೇಷನ್ಶಿಪ್ ಹೇಗೆ ಬಂತು ಅದು ಕೂಡ ಬಿಟ್ಸ್ ಹೇಳಬೇಕು. ಆ್ಯಸ್ ದ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಸರಿನಾ? ಸೊ ಇವಾಗ ಇದು -9/7 ಆಗುತ್ತೆ. ಇಲ್ಲಿ ಇವಾಗ ನಿಮಗೆ ಯಾವ ತಗೊಳ್ಳೋಣ ಮೊದಲೇ ಪಾಯಿಂಟಾಗಿ, ಇದು ಮೊದಲನೇ ಪಾಯಿಂಟ್, ಇದು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ 3 - 1 ಡಿವೈಡ್ ಬೈ h - 4. ಸರಿನಾ? ಸೊ ಇವಾಗ ಇದು ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ 9h ಪ್ಲಸ್ 36 = 14 ಆಗುತ್ತೆ. ಸೊ ಇದನ್ನು ಕಳಿಸಿ, ಅದು 22 - 22. ಹಾಂ, ಇದೆ ನಿಮ್ಮ ಉತ್ತರ ಕಂಡ್ರೆ.